ನಾನು ಈಗಾಗಲೇ ಮಾತನಾಡ್ತಾ ಹೇಳಿದೆ ತಮ್ಮೆಲ್ಲರಿಗೂ ಕೂಡ ನಾವು ಅಲ್ಲಮ ಪ್ರಭುಗಳನ್ನ ನೋಡಿಲ್ಲ, ಮಡಿವಾಳ ಮಾಚಿದೇವರನ್ನ ನೋಡಿಲ್ಲ, ಬಸವಣ್ಣನವರನ್ನ ನಾವು ನೋಡಿಲ್ಲ, ಯಾವ ಶರಣರನ್ನು ಕೂಡ ನಾವು ಕಣ್ಣಾರೆ ಕಂಡಿಲ್ಲ. ಆ ಎಲ್ಲ ಶರಣರ ಪ್ರತಿರೂಪ ಯಾರಪ್ಪ ಅಂತ ಹೇಳಿದ್ರೆ ಇವತ್ತು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸ್ತಿರುವಂತವರು ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪರಮಪೂಜ್ಯರು ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ನಾವು ಬಹಳ ಗೌರವಯುತವಾಗಿ ನೋಡ್ಕೋಬೇಕಾದಂಥದ್ದು. ಅದರ ಜೊತೆಗೆ ಪೂಜ್ಯರ ಒಬ್ಬ ಹಿರಿಯ ಶ್ರೀಗಳ ಒಂದು ಆಶೀರ್ವಾದ, ಮಾರ್ಗದರ್ಶನ, ಹೇಗೆ ಒಂದು ಮಠವನ್ನು ಮುನ್ನಡೆಸಬೇಕು, ಒಂದು ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸಬೇಕು ಅನ್ನುವಂತಹ ಒಂದು ಚೈತನ್ಯದಾಯಕವಾದಂತಹ ಆಶೀರ್ವಾದವನ್ನ ಪೂಜ್ಯ ಕಿರಿಯ ಶ್ರೀಗಳು ಪಡ್ಕೊಂಡಿರುವಂತಹದ್ದು. ಪೂಜ್ಯ ಕಿರಿಯ ಶ್ರೀಗಳು ಹಿರಿಯ ಶ್ರೀಗಳಿಗಿಂತ ಒಂದೆಜ್ಜೆ ಮುಂದಿದ್ದಾರೆ. ಒಬ್ಬ ರಾಮಕೃಷ್ಣ ಪರಮಹಂಸರು ಒಂದ್ ಕಡೆ ಹೇಳ್ತಾರೆ, ಒಬ್ಬ ಶಿಷ್ಯನನ್ನ ಹೇಗೆ ತಯಾರು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅವನು 100 ಗುರುಗಳನ್ನ ತಯಾರು ಮಾಡುವಂತಹ ಒಬ್ಬ ಶಿಷ್ಯನನ್ನ ತಯಾರು ಮಾಡ್ಬೇಕಂತೆ. ಅದಕ್ಕೆ ಆದರ್ಶವಾಗಿ ಯಾರಿದ್ದಾರೆ ಇವತ್ತು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಪರಮ ಪೂಜ್ಯ ಕಿರಿಯ ಶ್ರೀಗಳಿರುವಂತಹದ್ದು. ಅವರ ಒಂದು ಪ್ರೀತಿ, ವಾತ್ಸಲ್ಯ, ಅಭಿಮಾನ, ಭಕ್ತರನ್ನ ಕಂಡ್ರೆ ಇರುವಂತಹ ಸಹೃದಯತೆ, ಆ ಮಮಕಾರ ಎಲ್ಲವನ್ನು ಕೂಡ ಹಿರಿಯ ಶ್ರೀಗಳು ಕಿರಿಯ ಶ್ರೀಗಳಿಗೆ ದಾರೆ ಎರೆದಿರುವಂತಹದ್ದು. ಅಂತಹ ಪರಮ ಪೂಜ್ಯರು ಇವತ್ತು ಶ್ರೀಮಠದ ಎಲ್ಲ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಗಳಲ್ಲಿ ತನ್ನದೇ ಆದಂತಹ ಸೇವೆಯನ್ನ ಎಷ್ಟರ ಮಟ್ಟಿಗೆ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಡೆ ಕನಕದಾಸರೇ ಹೇಳ್ತಾರಲ್ಲ, ವೃಕ್ಷದ ಫಲವು ವೃಕ್ಷಕ್ಕಲ್ಲ, ನದಿಯ ನೀರು ನದಿಗಲ್ಲ, ಅದು ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಅನ್ನುವ ಹಾಗೆ ಇವತ್ತು ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮತ್ತು ಕಿರಿಯ ಶ್ರೀಗಳ ಬದುಕು ಯಾರಿಗಪ್ಪ ಅಂತ ಹೇಳಿದ್ರೆ ಅದು ಅವರಿಗಾಗಿ ಅಲ್ಲ, ತಮ್ಮೆಲ್ಲರಿಗೆ, ಅದು ಲೋಕದ ಹಿತಕ್ಕೆ ಅನ್ನುವಂತೆ ಪೂಜ್ಯ ಸಂತರು ತಮ್ಮನ್ನ ತಾವು ತೊಡಗಿಸ್ಕೊಂಡಿರುವಂತಹದ್ದು. ಇವತ್ತು ದೇಶ ವಿದೇಶಗಳಲ್ಲಿ ಯುದ್ಧಗಳನ್ನ ನೀವು ನೋಡ್ತಾ ಇರ್ಬೋದು. ಆ ಒಂದು ಶಾಲೆಗೆ ಒಂದು ಬಾಂಬ್ ಬಿದ್ದ ತಕ್ಷಣ ಎಷ್ಟೋ ಮಕ್ಕಳು ಮೃತರಾದಂತಹ ಒಂದು ಶೋಚನೀಯ, ದಹನೀಯವಾದಂತಹ ಸ್ಥಿತಿಯನ್ನ ನೀವೆಲ್ಲರೂ ಕಂಡಂತಹದ್ದು, ಕೇಳಿದಂತಹದ್ದು ಈ 1-2 ದಿನಗಳ ಹಿಂದೆ ನಡೆದಂತಹದ್ದು. ಅಂತಹ ಸಂದರ್ಭದಲ್ಲೂ ಕೂಡ ಇವತ್ತು ನೀವೆಲ್ಲರೂ ಕೂಡ ನೆಮ್ಮದಿಯಿದ್ದೀರಿ, ನೆಮ್ಮದಿಯನ್ನು ಕುಳಿತಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ಕುಳಿತಿರುವಂತಹ ಶರಣರು, ದಾರ್ಶನಿಕರು, ಸಂತರು, ಶ್ರೇಷ್ಠರ ಒಂದು ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಇರುವ ಅನ್ನುವಂಥದ್ದೊಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಾಯಕವಾಗಿ ಬಂದಂತಹದ್ದು. ಬಹಳ ನನಗೂ ಕೂಡ ಬಹಳ ಖುಷಿಯಾದಂತಹದ್ದು, ಸಂತೋಷದ ಪೂಜ್ಯರ ಆಶೀರ್ವಾದ ಸಿಕ್ತಂಥದ್ದು. ಇದೇ ರೀತಿ ಅವರ ಆಶೀರ್ವಾದ ನಿಮ್ಮೆಲ್ಲರೂ ಕೂಡ ಮೇಲೆ ಇರಲಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ನನ್ನೊಂದೆರಡು ಮಾತಿಗೆ ವಿರಾಮವನ್ನು ನೀಡ್ತೀನಿ. ತಮ್ಮೆಲ್ಲರೂ ಕೂಡ ಶರಣ